ಹೈಯೆಸ್ಟ್ 160 ತನಕನೂ ಹೋದ್ವಿ ಸರ್. ನಾವು 160 ಹೋದ್ವಿ ಸರ್. ಅಣ್ಣಿಗೇರಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವಘಡ ಆಗಿಬಿಟ್ಟಿತ್ತು, ಜಸ್ಟ್ ಮಿಸ್ ಎಲ್ಲ ಆಗಿಬಿಡ್ತು. KSRTC ಬಸ್ ಒಂದು ಸ್ವಲ್ಪ ಅಪೋಸಿಟಲ್ಲಿ ಇದು ಏನು ಅಡ್ಡ ಬಂದುಬಿಟ್ರು. ನಮ್ಮ ಇವು ಪೊಲೀಸ್ ಟೀಮ್ನವರು ಇದಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಯಿತು. ಒಬ್ಬರೇ ಕಾನ್ವೆ ಬಿಟ್ಟು ಇದು ಪೊಲೀಸ್ ಟೀಮ್ ಬಿಟ್ಟು ನಮ್ಮಿಂದ ಮಾಡೋಕ್ಕಾಗ್ತಿದ್ದಿಲ್ಲ. ಬಟ್ ಆದರೆ ಇದು AKRS ಟೀಮ್ನವರು ಭಾಳ ಸಪೋರ್ಟ್ ಮಾಡಿದ್ರು, ಹುಬ್ಳಿಯವರು. ಎಷ್ಟು ಆಂಬುಲೆನ್ಸ್ ಬಂದು ಟೋಟಲಿ ಸರ್ ನಮ್ಮ ಕೊಪ್ಪಳದಿಂದ ಒಂದು 10-12 ಆಂಬ್ಯುಲೆನ್ಸು ಇಲ್ಲಿ ತನಕ ನಮ್ಮ ಕೊಪ್ಪಳ ದಾಟಿಸ್ಕೊಟ್ರು ಸರ್. ಮತ್ತು ಗದಗಿನ ಆಂಬ್ಯುಲೆನ್ಸ್ನವ್ರೂ ಬಂದಿದ್ದರು, ಒಂದು 3-4 ಗಾಡಿ ಅವರು ಬಂದಿದ್ದರು. ಮತ್ತು ಅಲ್ಲಿ ಹುಬ್ಳಿ AKRS ಟೀಮ್ ಅಂತೂ ಫುಲ್ಲು ಅಷ್ಟು ಅವ್ರದ್ದೈತೆ ಸರ್. ಒಂದು 20 ಗಾಡಿ ಅವರೇ ಇದ್ವು ಸರ್. ಏನ್ರಿ ಎಲ್ಲರೂ ಜೀರೋ ಟ್ರಾಫಿಕ್ನಲ್ಲಿ ಒಂದು ನಾಯಿ ಸಕ್ಕೂ ಅಡ್ಡು ಬರ್ಲಾರಂಗೆ ನಮ್ಗೆ ದಾರಿ ಮಾಡಿಕೊಟ್ರು. ವಿಪರಾಶ ಮಗು ಉಳಿಲಿಲ್ಲ. ಏನು ಸರ್, ಮಗು ಡೆತ್ ಆಗೈತೆ ಅಂತ ಗೊತ್ತಾದಾಗ ನಿಮಗೆ ಏನು ಫೀಲ್ ಸರ್? ನಮ್ಮದೇ ಮಗುನ ಹೆಂಗೆ ಕಳ್ಕೊಂಡು ಹೋಗ್ತಾನೆ ಎಷ್ಟು ಫೀಲ್ ಆಗುತ್ತೆ. ನಮ್ಮ ಜೀವ ಲೆಕ್ಕಿಸ್ತೆ ಒಂದು ಮಗುನ ಕಾಪಾಡೋಕ್ಕೆ ಟ್ರೈ ಮಾಡಿದ್ವಿ, ಮಗು ಉಳಿಲಿಲ್ಲಲ್ಲ ಅನ್ನೋ ಒಂದು ಇದಕ್ಕೆ. ಅವ್ರ ತಂದೆ ತಾಯಿ ಜೊತೆಗೆ ಮಾತಾಡಿದ್ರಿ ವಾಪಸ್? ಹಾಂ ಸರ್, ಮಾತಾಡಿದೆ. ಅಜ್ಜರ ಜೊತೆಗೆ ಮಾತಾಡಿದೆ. ಅಜ್ಜರೂ ಒಂಥರ ಫೀಲಿಂಗ್ನಲ್ಲಿ ಮಾತಾಡಿದ್ರು. ಏನಪ್ಪ ನೀವೆಲ್ಲ ಇಷ್ಟೆಲ್ಲ ನನ್ನ ಮಕ್ಕಳಾಗಿ, ನನ್ನ ಮಕ್ಕಳು ಈ ಥರ ಕೆಲಸ ಮಾಡೋದಿಲ್ಲ, ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೀವು ನನ್ನ ಮೊಮ್ಮಗನ ಉಳಿಸೋಕೆ ಪ್ರಯತ್ನ ಪಟ್ರಿ. ಬಟ್ ಏನೋ ಇದಾಗಲಿಲ್ಲ, ದೇವರು ಇದೆ ನಮ್ಮನ್ನು ಕೈ ಹಿಡಿಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವರು ದುಃಖಿತರವಾಗಿ ಮಾತಾಡಿದ್ರು ಸರ್. ಏನು ಪೊಲೀಸರು ಎಲ್ಲರೂ ಸರ್, ಎಲ್ಲರಿಗಿಂತ ಹೆಚ್ಚು ಹೇಳ್ಬೇಕಂತಂದರೆ ಕೊಪ್ಪಳ ಪೊಲೀಸ್ನವ್ರಿಗೆ, ಗದಗ ಪೊಲೀಸವ್ರಿಗೆ, ಹುಬ್ಬಳ್ಳಿ ಪೊಲೀಸರವ್ರಿಗೆ, ಮತ್ತು AKRS ಟೀಮ್ ಅವ್ರಿಗೆ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ನವೀದ್ ಅವರಿಗೆ, ಮತ್ತು ಅಲ್ಲಿ ಚಂದ್ರು ಅಣ್ಣ ಜಿಲ್ಲಾಧ್ಯಕ್ಷ ಹುಬ್ಬಳ್ಳಿ ಅವರಿಗೆ ಭಾಳ ಅಂದ್ರೆ ಭಾಳ ಕೃತಜ್ಞತೆಗಳನ್ನು ತಿಳಿಸ್ಬೇಕಾಗತ್ತೆ ಸರ್. ನಾನು ಒಂದು ಮಗುವಿನ ಪ್ರಾಣ ಉಳಿಸೋಕೆ ಹೋಗಿ ನಿಮಗೂ ಎಫೆಕ್ಟ್ ಆಗಿತ್ತು ಸರ್. ನೋಡಿ ಸರ್, ಈಗ ನಾವು ಆ್ಯಂಬ್ಯುಲೆನ್ಸ್ನವ್ರು ಜೀವಕ್ಕೆ ಭಯ ಇಟ್ಟು ಜೀವನ ಮಾಡ್ತಾಯಿಲ್ಲ. ಜನರಿಗೋಸ್ಕರ ನಾವು ದುಡಿತಾ ಇದ್ದೀವಿ. ಅನಿವಾರ್ಯ ಸರ್, ಜೀವನ ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. 160 ಹೋಗ್ತೀವಿ, 140 ಹೋಗ್ತೀವಿ. ಪೇಷಂಟ್ ಮೇಲೆ ಡಿಫೆಂಡೂ ಮಾಡ್ತೀವಿ. ಎಷ್ಟು ನಿಮಿಷಕ್ಕೆ ಮುಟ್ಟಿದ್ರಿ ಅವತ್ತು ಸರ್? 54 ನಿಮಿಷ ನನ್ನ ಟಾರ್ಗೆಟ್. 54 ನಿಮಿಷ ನಾನು ತೊಗೊಂಡಿರೋದು ಸರ್. ಅಲ್ಲಿ ಒಂದು 4 ನಿಮಿಷ, ಇಲ್ಲೊಂದು 2 ನಿಮಿಷ, ಅಲ್ಲೊಂದು 2 ನಿಮಿಷ ನಮಗೆ ಒಂದು ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಹೋದ್ವಿ. ಮತ್ತು ಟೋಲ್ಗೇಟ್ನಲ್ಲಿ ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಹೋದ್ವಿ. ಟೋಲ್ಗೇಟ್ನಲ್ಲಿ 100 ಸ್ಪೀಡ್ನಾಗೆಲ್ಲ ಹೋದ್ವಿ. ನಾವು ನಮ್ಮ ಟಾರ್ಗೆಟ್ 140ನ ಹೊಡಿತೀವಿ ಸರ್. ಅರ್ಧ ಫೀಟಲ್ಲೇ ಬೈ ಮಿಸ್ಟೇಕಾಗಿ ಹೋಗ್ತಿರ್ತೀವಿ. ಏನು ಮಾಡೋದು ಸರ್, ಅನಿವಾರ್ಯ. ದುಃಖ ಅಲ್ಲ ಸರ್, ಮತ್ತು ಅದು ಭಾಳ ಅಂದರೆ ಭಾಳ ಮನಸ್ಸಿಗೆ ನೋವಾಗೈತೆ ಸರ್. ಸುಮ್ಮನೆ ಈಗ ಜನರಿದ್ದಾರೆ ಅನ್ನೋ ಕಣ್ಣ ನೀರು ಬರ್ತಾಯಿಲ್ಲ ಅಷ್ಟೇ, ಮನಸ್ಸಿಗೆ ಒಳಗೆ ಸಿಕ್ಕಾಬಿಟ್ಟೆ ನೋವಾಯ್ತು ಸರ್. ಕಣ್ಣ ನೀರೇ ಬರ್ತದೆ ಸರ್. ನಮ್ಮ ಮಗು ಆಗಿದ್ದರೆ ಎಷ್ಟು ಇದು ಫೀಲ್ ಆಗ್ತಿತ್ತು ಸರ್, ಅಷ್ಟೇ ಫೀಲು. ನಮ್ಮ ಜೀವ ಲೆಕ್ಕಿಸ್ತೇ ನಾವು ಕಾಪಾಡಿದ್ವಲ್ಲ, ಆದರೂ ದೇವ್ರ ಕೈ ಹಿಡಿಲಿಲ್ಲಲ್ಲ ಒಂದು ಮನೋಭಾವ ಸರ್. ಮತ್ತೆ ಬಿಟ್ಟರೆ ಮತ್ತೇನಿಲ್ಲ ಸರ್. ಏನು ರೀ ಸರ್, ನನಗೆ ಇನ್ನೂ ಮದುವೆ ಆಗಿಲ್ಲ ಸರ್. ಅಕ್ಕನ ಮಕ್ಕಳೆಲ್ಲ ನೋಡ್ತಿರ್ತೀನಲ್ಲ, ನಮ್ಮ ಮಕ್ಕಳಾದ್ರೆ ಅಷ್ಟೆಲ್ಲ ಮಕ್ಕಳಲ್ಲ ಸರ್. ಬೇರೆಯವ್ರ ಮಕ್ಕಳಾದ್ರೂ ಪಾಪ 8ರಿಂದ 10 ತಿಂಗಳ ಒತ್ತು ಬೆತ್ತು ಇದು ಮಾಡಿರ್ತಾರೆ ತಾಯಂದಿರು. ಮಗು ಡೆತ್ ಆದಂದರೆ ಎಷ್ಟು ನೋವು ಆಗುತ್ತಲ್ಲ ಸರ್. ಆ ನೋವು ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಸರ್. ದೇವರು ಕೊಡ್ತಾನೆ, ಚೆನ್ನಾಗಿ ಹೆಂಗೆ ಕೊಡಬೇಕು ಹೊರತು ಈ ಥರವಾಗಿ ಕೊಡಬಾರ್ದು. ಆದರೆ ಆ ಮಗುವಿನ ಬೆಳವಣಿಗೆ ಹೊಟ್ಟೆ ಮೇಲೆ ಪದರ ಸರಿನಾಗಿ ಬೆಳಿಲಾರ್ದಕ್ಕೆ ನಮ್ಮ ಕಡೆಯಿಂದ ಇದಾಗಲಿಲ್ಲ ಸರ್, ಅಷ್ಟೇ. ಹಾಂ ರೀ ಸರ್, ನನ್ನ ಹೆಸರು ಪ್ರಕಾಶ್ ಅಂತಂದೇಳಿ, ಜಿಲ್ಲಾ ಆಸ್ಪತ್ರೆ ಆಂಬ್ಯುಲೆನ್ಸ್ ಡ್ರೈವರ್ ಸರ್. ಹಾಂ ರೀ.